ಮಂಗಳೂರಿನಿಂದ ಇಂಡಿಯನ್ ಏರ್ಲೈನ್ಸ್ ವಿಮಾನ IC 7559 ಬೆಂಗಳೂರಿಗೆ ಆಗಮಿಸಿದೆ. ಚಿಕ್ಕಯ್ಯ ಒಡೆಯರೇ ಹಿಂಗ್ ಹೋಗೋಣ ಬನ್ನಿ. ಬೇಡ, ಈಗ ಇತ್ತಾಗಲ್ಲ. ಅದು ಶಕ್ತಿ ಇಲ್ದಿರೋರ್ಗೆ ಮಾಡಿರೋದು, ಶಕ್ತಿ ಇರೋರ್ಗೆ ಇದು ಕಣ್ಣ. ಲೇ ಚಿಕ್ಕ, ಈ ಮಗ ಏನೋ ಕೇಳ್ತಾ ಇದೆ ಕೇಳ. ನಿಮ್ಗೆ ಅರ್ಥ ಆಗ್ತಿತ್ತು, ನನ್ಗೇನು ಅರ್ಥ ಆಯ್ತದೆ. ಅದಕ್ಕೆ ಕಳ್ಳ ನನ್ನ ಮಗಳನ್ನ ಅಮೆರಿಕಾಕ್ ಓದ್ಸಕ್ ಕಳ್ಸಿರೋದು. ನನ್ ಮಗ ಬಂದ್ಬಿಡ್ತಲ್ದೆ, ಆಮೇಲೆ ಕೇಳಿ ಹೇಳ್ತೀನಿ ಬಿಡು. ಓ, ನಿಮ್ ಮೈಯಾಗಿಂದ ಏನೋ ವಾಸನೆ ಬರ್ತಾ ಇದಲ್ಲ, ಏನು ಅಂತ ಕೇಳ್ತಾವಳೆ. ಗಂಧ ಗಂಧ ಮರ, ಮೈಸೂರ್ ಗಂಧ. ನಿಮ್ ಊಟ ಬರ್ತೈತೆ. ಅವ್ನ್ ಬರಕಿಲ್ಲ, ಒಳಗಡೆ ಜನ ಇದ್ದಾನೆ. ಒಡೆಯ ಕೇಳ್ಬೇಡಿ, ಸುಮ್ನೆ ಹತ್ ಕೂತ್ಕೊಳ್ಳಿ. ಮತ್ತೆ ಇಳಿಯ ಕೆಳಗೆ, ಇಳಿಯ. ಯಾಕೆ ಹೇಳಬೇಕು? ಆಟೋ ಹತ್ತೋದ್ ಮುಂಚೆ ಬರ್ತಿ ಅಂತ ಕೇಳಕ್ಕೆ ರೋಗನ. ಅವ್ರನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ಮರ್ಯಾದೆ. ಆಟೋ ನಂದು, ಕೇಳ್ತಾನೆ ಹತ್ಬೇಕು. ಬರ್ತೀಯಾ? ಎಲ್ಲಿಗೆ? ಸಿಟಿ ಮಾರ್ಕೆಟ್ಗೆ. ಈ ಮೂಟೆ ನೋಡಿದ್ರೆ ಗೊತ್ತಾಗತ್ತೆ ನೀವು ಅಲ್ಲಿಗೆ ಹೋಗೋರಂತ. ಬರಲ್ಲ. ನಾವ್ ಹೇಳೋ ಜಾಗಕ್ಕೆ ನೀನ್ ಬರಕಿಲ್ಲ ಅಂದ್ಮೇಲೆ ನೀನ್ ಆಟೋ ಇದ್ರೆಷ್ಟು ಹೋದ್ರೆಷ್ಟು? ನಿಮ್ ನಮ್ಮಯ್ಯ ಕಣೆ, ಇಳಿಸಪ್ಪ ಇಳಿಸಿ. ಹಂಗ್ ಬಾ. ನೀವ್ ಹೇಳಿದ ಜಾಗಕ್ಕೆ ಬರ್ತೀನಿ, ಕೂತ್ಕೊಳ್ರಪ್ಪ. ಅಯ್ಯಪ್ಪ, ಬೆಳಗ್ಗೆ ಬೆಳಗ್ಗೆ ಯಾರ ಮುಖ ನೋಡಿದ್ನೋ ನಾನು. ಸ್ವಾಮಿ, ಅಲ್ಲಿಂದ ನಾನು ಒಬ್ನೇ ಬರ್ಬೇಕಲ್ಲ. ಲೇ, ಅದಕ್ಕೆ ಯಾಕ ಭಯ ಪಡ್ಕೋತ್ಯಾ? ಒಂದ್ 4 ಕಾಳ ತುಂಬಾ ಕಳಿಸ್ತೀನಿ, ಕರ್ಕೊಂಬರುವಂತೆ. ನೀನ್ ನಾಳ ಗಂಡಾಳ ಕೇಳು. ಆಳ್ ಬೇಡ ಸ್ವಾಮಿ, ಮೀಟರ್ ಮೇಲೆ ವರ್ಷ ಹಾಕೊಡಿ ಅಂದೆ ಅಷ್ಟೇ. ಅಷ್ಟೇಯಾ? ಮೇಲ್ ಕೊಡ್ತೀನಿ, ನಡಿಯಣ್ಣ. ನಡಿಲ ಬಿರ್ಬಿರ್ನೆ. ಡ್ರೈವರ್ ಅಣ್ಣ, ಆ ಮೂಟೆಯ ಒಸಿ ಗಾಡಿ ಒಳಗಡೆ ಮಡಗಬಾರ್ದಾ? ನಾನ್ ಕೂಲಿ ಅಲ್ಲ, ಡ್ರೈವರು. ನಿಮ್ ಮೂಟೆ ನೀವೇ ತರಕ್ ಆಗಲ್ವಾ? ಮೇಲ್ ಕೊಡ್ತೀನಿ ಅಂತ ಹೇಳಿಲ್ವಾ? ಬೇಗ ತೆಗಿಯೋಣ. ಹೋಗ್ಲ, ಬೇಗ 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 ತೆಗಿಯೋಣ. ಮೇಲೆ ಕೊಡ್ತಿರೋ ಕೆಳಗೆ ಕೊಡ್ತಿರೋ? ಬೆಳಗ್ಗೆ ಬೆಳಗ್ಗೆ ಎಂತ ಗಿರಾಕಿ ಸಿಕ್ಕಿದೆ. ಇದ್ರಲ್ಲಿ ಏನಿದೆ ಸ್ವಾಮಿ? ಅದ್ರಲ್ಲಿ ಏನಿಲ್ಲ ಐತೆ, ಮಾರಿದ್ದೈತೆ ತಾತ. ಓ, ಮಾರವ್ರ ನೀವು? ತಗೊಳ್ಳಿ ಸ್ವಾಮಿ. ರೈಟ್ ರೈಟ್. ಸ್ವಾಮಿ, ಇದು ಆಟೋ, ನಿಮ್ ಸಿವಿಲ್ ಬಸ್ ಅಲ್ಲ. ರೈಟ್ ರೈಟ್ ಅನ್ನಕ್ಕೆ. ಬೇಗ ನಡಿಯೋಣ. ನಡಿಲ ನಡಿಲ ನಡಿಯ ನಡಿಲ. ರೇ ಸ್ವಾಮಿ, ಹಳ್ಳಿ ಜನ ಅಂತ ತಾತ್ಸಾರ ಮಾಡ್ಬಿಡಿ. ಈ ಗಾಡಿ ಮಾರೋಗ್ತಾನೆ. ಹೌದು. ನಮ್ಮ ಮೊಡಿಯವ್ರು ಕೇಳ್ತಾ ಇದಾರೆ ರೇಟ್ ಎಷ್ಟು ಅಂತ. ರೇಟ್ ಎಲ್ಲ ಹೇಳಕ್ಕಾಗಲ್ಲ. ಇವನ್ ನೋಡಿದ್ರೆ ನಮ್ಮ ಮಂಡ್ಯದ ಕಡೆವನ್ ಇದ್ದಂಗ ಅವನೇ ಕಣ್ಣ. ಇವನ್ ಕೈಲಿ ಹೆಂಗ್ ಬಾಯ್ ಬಿಡಿಸ್ಬೇಕು ಅಂತ ನನ್ಗೆ ಗೊತ್ತು. ತೆಗೆಕಯ ಇದೇನ್ ದನದ ವ್ಯಾಪಾರ ಅಂತ ತಿಳ್ಕೊಂಡಿದ್ಯಾ? ಕಾರು ವ್ಯಾಪಾರ. ಮತ್ ರೇಟ್ ಅಂದ್ರೆ ಹೇಳಕ್ಕಾಗಲ್ಲ. ಹೇಳಕ್ಕಾಗಿಲ್ವಾ? ಆಗಕ್ಕಿಲ್ಲ. ಒಡೆಯ ತಡಿಯ, ನಿಮ್ ಕೈ ಬಿಡಿ. ಒಂದ್ ನಿಮಿಷ ಸರ್, ರೇಟ್ ಹೇಳಿ, ಇಲ್ಲಾದ್ರೆ ಈ ಕಾರ್ನ ಮಗ್ಚಾಕ್ ಬಿಡ್ತಾರೆ ಇಬ್ರು. ಹೇಳಿ ಸರ್, ರೇಟ್ ಹೇಳಿ. 8 ಲಕ್ಷ. 8 ಲಕ್ಷವಾ? ಅಟೆಯ? ಇದು ಬಾಳೆಹಣ್ಣು ವ್ಯಾಪಾರ ಅಲ್ಲ, ಬೆಲೋನ ಕಾರ್ ವ್ಯಾಪಾರ. ಕಾರ್ ತಗೊಳ ಮುಗ್ಗಳು ನೋಡು. ಬಾರ್ಲಾ ಇಲ್ಲಿ. ಲೇ ಚಿಕ್ಕಯ್ಯ, ನಾವ್ ಯಾರು ಅಂತ ಇದನ್ನ ಹೇಳ್ಕೊಡ್ಲಾ? ಡ್ರೈವರಣ್ಣ, ಆ ಗಾಡಿರೋ ಮೂಟೆ ತತ್ತ. ನಾನಾ? ಮೇಲ್ ಒಸಿ ಕೊಡ್ತೀನಿ ಅಂತ ಹೇಳಿಲ್ವಾ? ತತ್ತ. ಮೇಲೆ ಕೊಡ್ತಿರೋ ಕೆಳಗ್ ಕೊಡ್ತಿರೋ? ಕೂಲಿ ಕೆಲಸ ಮಾಡಿಸ್ತಾ ಇದಾರಲ್ಲಪ್ಪ ಇವರು. ಇದೊಂದು ಮೂಟೆ ಬಂದಿರೋ ಮಂಡಿದವನಂದ್ರೆ ಇಷ್ಟ ಕಡಿಯಲ್ಲ. ನಾನಾ ಹೇಳಿಲ್ವಾ ಬಿಚ್ಚ? ಇರ್ಲಿ, ಅವನು ಸ್ವಲ್ಪ ಐತೆ, ಚಿಕ್ಕವನು ಇರ್ಲಾ. ಸುರಿ ಸುರಿ ಬಾಯ್ ಮುಚ್ಚುತ್ತಮ್ಮ. ನೋಡು, ಅದ್ರಾಗೆ 10 ಐತೆ. 8 ನೀನ್ ಇಟ್ಕೊಂಡು 2 ಗಂಟು ಕಟ್ಟು. ಆಯ್ತಾಯ್ತು ಆಯ್ತು. ಅಲ್ಲ ಗೌಡ್ರೆ, ಈ ಮೂಟೆಲಿ ಏನಿದೆ ಅಂತ ಅಲ್ಲಿ ಕೇಳಿದಾಗ ಎಳ್ಳು ಅಂದ್ರಿ. ಮೂಟೆ ಒಳಗೆ 7 ಮಾರಿ ದುಡ್ಡು ಐತೆ ಅಂತ ಬಿಡಿಸಿ ಹೇಳೋದಕ್ಕೆ ನಿನಗೆ ರೂಲ್ಸ್ ಐತೆ. ಮುಂಜಾವಿ ಸುಮ್ಕಿರು. ಹಾಗಾದ್ರೆ ನೆಲ್ಮಾರಿ ದುಡ್ಡು ಅದಾಗ್ಲೇ ಲಾರಿಯಲ್ಲಿ ಹೊಂಟೋಯ್ತು. ಒಡಿಯಾ 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 ಒಡಿಯಾ, ಇನ್ನೂ ಒಂದ್ ಕಾರ್ ತಂದ್ರ? ಆಗ್ಲೇ ಏಟೋ ಒಂದ್ ಕಾರ್ ಸುಮ್ಕೆ ನಿಂತ್ಕೊಂಡವೆ.
ಓಯ್ ನೆಲದ ಮ್ಯಾಗ ತಾನೇ ನಿಂತಿರೋದು, ನಿನ್ ತಲೆ ಮ್ಯಾಗ ಅಲ್ವಲ್ಲ. ಲೆಕ್ಕಾಚಾರ, ನನ್ನ ಮಗಳು ಅಮೆರಿಕಾಯಿಂದ ಬರ್ತಾವಳೆ. ಹೌದು. ಅವಳಿಗೆ ಯಾವ ಬಂಡಿ ಇಟ್ಟ ಆಗ್ತದೆ ಅಂತ ನನಗೇನ್ ಗೊತ್ತು. ಅದಕ್ಕೆ ಹೊಸ್ತಾಗ್ ಬಂದೈತೆ ಅಂದ್ರು ಒತ್ಕೊಂಡ್ ಬಂದೆ. ಮುಂದಿನ ವಾರ ಇನ್ನೂ ಒಂದು ಹೊಸ ಕಾರ್ ಬಿಡ್ತಾರಂತೆ ಒಡೆಯ. ಹೌದಾ? ಅದ್ರ ಹೆಸರು ಪಿಯೇಟ್ ಪೋಲಿಯೋ ಅಂತೆ. ಪೋಲಿನೋ ಪುಂಡಾನೋ ಲೆಕ್ಕಾಚಾರ ಅದು ಒಂದ್ ತರಿಸ್ಲ. ಆಯ್ತು ಒಡಿಯ. ಒಡಿಯ, ಈ ಕಾರ್ನ ಎಲ್ಲಿ ನಿಲ್ಸ್ಲಿ? ನಿನ್ ತಲೆ ಮ್ಯಾಗ್ ನೆನೆಸ್ಕೋ. ಓ ಲೆಕ್ಕ, ಕಾರ್ ತಗೊಂಡು ಉಳಿದಿದ್ದ ದುಡ್ಡು ಚೀಲ್ದಾಗ ಐತೆ, ಎಣ್ಸಿ ಲೆಕ್ಕ ಬರ್ಕೋ. ನಿಂತ್ಕೊಳ್ಳ. ಅದ್ಯಾಕಲ ಕಾರ್ನ ಹಿಂಗ್ ಸುತ್ತಾ ಇದ್ಯಾ? ಹೇಳ್ತೀನಿ ತಡೀರಪ್ಪ. ಮೊದಲನೇ ಪೂಜೆ ಸುಬ್ರಹ್ಮಣ್ಯಪ್ಪಂಗೋ ಗಣೇಶಪ್ಪನ್ಗೋ ಅಂತ ತೀರ್ಮಾನ ಮಾಡ್ಬೇಕು ಅಂತ ನಮ್ ಈಶ್ವರಪ್ಪ ಏನ್ ಹೇಳ್ದ, ಯಾರು ಪ್ರಪಂಚನ 3 ಸುತ್ಕೊಂಡು ಮೊದಲು ನಂತಾಕ್ ಬರ್ತಾರೋ ಅವ್ರಿಗೆ ಮೊದಲನೇ ಪೂಜೆ ಅಂದ. ಸರಿ, ನಮ್ ಸುಬ್ರಹ್ಮಣ್ಯಪ್ಪ ಏನ್ ಮಾಡ್ದ, ತಗೊಂಡು ಅಂತದ. ಸರಿ, ನಮ್ ಗಣೇಶಪ್ಪ ಏನ್ ಮಾಡ್ದ, ಅವ್ರ ಅಪ್ಪ ಅಮ್ಮನ್ನ ನಿಲ್ಸಿ ಅವ್ರನ್ನೇ 3 ಸುತ್ತಬಿಟ್ಟು ಬುದ್ಧಿವಂತ ಅನ್ನಿಸ್ಕೊಂಡ್ಬಿಟ್ಟ. ಅಲ್ಲ ಕಣ್ಲ, ಆ ಪುರಾಣದ ಕತೆಗೂ ನಿನ್ ಕಾರ್ ಸುತ್ತಿದ್ದಕ್ಕೂ ಏನ ಸಂಬಂಧ ಐತೆ ಐತೆ. ಏನು? ಈ ಕಾರು ಊರೆಲ್ಲ ಸುತ್ಕೊಂಡ್ಬತ್ತೈತಾ? ನಾನ್ ಈ ಕಾರ್ನ 3 ಸಲ ಸುತ್ಕೊಂಡ್ ಬಂದ್ಬಿಟ್ರೆ ನಾನೇ ಊರ್ನ ಮೊದ್ಲು ಸುತ್ತದಂಗಲ್ವಾ? ಬುದ್ಧಿವಂತ ಆಗ್ಬಿಟ್ನಲ್ಲ ನಾನು. ಯಾಕೆ ಹಿಂಗ್ ಇಕ್ತಾ ಇದ್ರು ನಂಗೆ? ನಿನ್ ಗಣೇಶ ಅಲ್ವಾ, ಅದಕ್ಕೆ. ಈ ನಿನ್ನ ಮೂತಿನ ಸೊಂಡ್ಲು ಮಾಡೋದಕ್ಕೆ. ಅಲ್ಲ ಕಳ್ಳ, ಈ ಜನ್ಮದಾಗ ನಿಂಗ್ ಬುದ್ಧಿ ಬರಕಿಲ್ಲ. ಪೆದ್ದಂತಂದು ಎಲ್ರು ನನ್ನ ಪೆದ್ದ ಪೆದ್ದ ಅಂತ ಇದ್ದೀರಾ? ನೋಡ್ತಾ ಇರಿ, ನಾನು ಎಲ್ರಿಗಿಂತ ಬುದ್ಧಿವಂತ ಅನ್ನಿಸ್ಕೊಳ್ಳಿಲ್ಲ, ನನ್ನ ಹೆಸರನ್ನ ಬದಲು ಮಾಡ್ಕೊಂಡ್ಬಿಡ್ತೀನಿ. ಏನಂತ ಬದಲಾಯಿಸ್ಕೋತಿಯಪ್ಪ? ಗಣೇಶ ಅಂತಾನ? ನಮ್ ಗೌರವ ಎಷ್ಟು ಲಕ್ಷಣವಾಗಿ ಕಾಣ್ತವಳಲ್ವಾ? ಯಾರ ಮಗಳು? ನಂಗೂ ಮಗಳೇ. ಚಿಕ್ಕಯ್ಯ, ಆ ಕರ್ಮನೇನ್ ನೋಡ್ತೀಯ? ಧರ್ಮ ನೋಡು. ತಗೋ. ಅಪ್ಪಯ್ಯ ಅಪ್ಪಯ್ಯ, ನಂಗೀಗ್ಲೇ ಲಗ್ನ ಬೇಡ ಅಪ್ಪಯ್ಯ. ಅಯ್ಯೋ ಬೇಡ ಅಂದ್ರೆ ಬಿಡು, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ಕೂತ್ಕೋ ಇಲ್ಲಿ. ಪಾಪ ಹೆಣ್ಮಗಳು. ಏನು ಅಂದ್ರೆ? ಏನ್ ತೊಂದ್ರೆ?
ನಾನು ಹೋಗಿ ಅಪ್ಪಯ್ಯನ ಕೈಯಾರ ಒಂದ್ ಸೀರೆ ಇಸ್ಕೊಂಬರ್ಲಾ? ಯಾಕತ್ಕಮ್ಮ ಮುಖಕ್ ಮಂಗಳಾರತಿ ಮಾಡ್ಸ್ಕೊಂಬರಕ? ಏನ್ ಅಂಜುಂಡ ಸುಮ್ಕಿಲ್ಲ. ಅಲ್ಲ ಗೌರ, ನಾ ಯಾವತ್ತಾರು ನಿಮ್ಮ ಅಪ್ಪಯ್ಯನ ಎದುರಾಗಿ ನಡ್ಕೊಂಡಿವ್ನ? ಅವ್ರು ತಾನೇ ನಮ್ ಯಾಕೆ ಕತ್ತಿ ಮಸಿತಾ ಇರೋದು? ಸರಿ, ಯಾವ ವರ್ಷನೂ ಸಿಗ್ದಿರೋ ಮರ್ವಾದೆ ಈ ವರ್ಷ ಸಿಗ್ತದೆ ಅಂತ ಆಸೆ ಪಡ್ತಾ ಇದ್ದ. ನಾ ಯಾಕೆ ಬೇಡ ಅನ್ಲಿ? ಅಯ್ಯೋ, ನೀವೇನವ ನಮ್ಕುಟೆ? ನಾನು ಅವ್ರ ಮಗಳಾಗ್ ಬಂದಿಲ್ಲವ, ಈ ಊರ್ ಹೆಣ್ಮಗಳಾಗ್ ಬಂದಿಲ್ಲ. ಬಂದು ನಿಂತ್ಕೊಂಡ್ರವ? ಪರವಾಗಿಲ್ಲ, ನಿಂತ್ಕೊಂಡ್ರವ. ಚಿಕ್ಕಯ್ಯ, ಮಿಕ್ದವ್ರಿಗೆಲ್ಲ ನೀನ್ ಕೊಡು. ದಾನ ಇಸ್ಕೊಳ್ಳೋದಕ್ಕೂ ಯೋಗ್ಯತೆ ಇರಬೇಕು. ಸಾಕಾದ್ಗೆ ಸಾಕ? ಊರ್ ಮುಂದೆ ಆಗಿದ ಅವಮಾನ ಸಾಕ? ಅಕ್ಕ ಎಲ್ಲರ ಮುಂದೆ ಬಿಕ್ಕಿ ಬಿಕ್ಕಿ ಆಳ್ಬೇಡ ಅಂತ ಸುಮ್ಕೆ ಹೇಳೋರೆ. ನಮ್ಗೆ ಯಾಕೆ ಕಮ್ಮಿ ಆಗೈತೆ ಅಂತೀವಿ? ಸೊತ್ತ ಅಂತಸ್ತ ಮರವಾದನ ಅವನ್ ಮುಂದೆ ಕೈ ಚಾಚ್ಕೊಂಡು ನಿಂತ್ಕೊಂಡ್ರಲ್ಲ, ನಿಮಗ್ ಮರವಾದ ಕೊಟ್ನಾ ಅಂದೆ. ಅವನು ಇವನು ಅಂತ ಮರವಾದ ಇಲ್ದೆ ಮಾತಾಡಿ ಕೊಂದ್ಬಿಡ್ತೀನಿ. ಮತ್ತದೇಂಗ್ ಮಾತಾಡ್ತಾವ ನೋಡಿ ನಿಮ್ಮಪ್ಪ ಏನ್ ಬಗ್ಗೆ? ಏಯ್, ಸತ್ತು ಅಂತಸ್ತು ಅಂತ ಕಿಸಿತಿಯಲ್ಲ, ಇದನ್ನೆಲ್ಲ ಯಾರಲ್ಲ ಕೊಟ್ಟಿದ್ದು? ನಮ್ಮಪ್ಪಯ್ಯ ಅಲ್ಲ, ಇವ್ರಪ್ಪಯ್ಯ ಕೊಟ್ಟಿದ್ದು. ನೀನ್ ಹಿಂಗ್ ಬಾಯಿಗೆ ಬಂದಂಗ್ ಮಾತಾಡಕ್ಕೆ ಅವ್ರನ್ನ ಮಾವ ಅಟ್ಟೆ ಅಲ್ಲ ಕಂಡ್ಲ, ನಮ್ಮ ಅಕ್ಕ ಏನ್ ಕಂಡಾನುವೆ. ಅಯ್ಯೋ, ಇವರು ಅದೇ ಅಲ್ಲೂರ? ಅಟ್ಟೆ ಅಲ್ಲ, ನಮ್ ಮನೆಗೆ ಅಳಿಮೆಯ ಕೂಡ ಅಲ್ವಾ? ಅವ್ರು ದೊಡ್ಡವ್ರು, ಬಸಿ ಮುನ್ಸ್ ಮಾಡ್ತಾರೆ. ಹಂಗಂತ ನೀನು ಮುಟ್ಟಾಳಂತರ ಮಾತಾಡಿಯಾ? ನೀವ್ ಹೇಳೋದು ದಿಟಾಕನ್ ದೇವ್ರು, ಆದ್ರೆ ಒಡೇರ್ ಬುದ್ಧಿ ನಂಗೆ ಯಾಕೋ ಹಿಡಿಲಿಲ್ಲ ಹೇಳಿ. ಯಾಕೆಂದ್ರೆ ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣ. ಗೌರವ ಏನ್ ಪಾಪ ಮಾಡಿದ್ದಾತು? ಮೈಸೂರು ಅರಮನೆ ಬರ್ಕೊಡು ಅಂತ ಏನಾರು ಕೇಳಿತ? ಇಲ್ವಲ್ಲ. ಅದೇ ಚಿಕ್ಕಮಗಳಾಯ್ತು ಅಂದ್ರೆ ತರಾವರಿ ಕಾರು, ಕಾರಿನ ಓದು, ಒಡವೆ, ವಸ್ತ್ರ, ಒಡ್ಯಾಣ ಎಲ್ಲ ಕೊಡಕ್ ಆಯ್ತದೆ. ಹಿರೇ ಮಗಳು ಅಂತ ಅದೇನ್ ಆಸೆ ಪಟ್ಟಿದ್ದು? ಒಂದೇ ಒಂದ್ ಅಪ್ಪ ಇದ್ ಕೈಯಿಂದ ಶಾಲೆ, ಅದು ತವ್ರು ಬಂದಿದ್ದ. ಮಗಳು ಅಂತ ಕೊಡೋದ್ ಬೇಡಿ, ಈ ಊರ್ ಬುತ್ತೋಯ್ದೆ ಅಂತ ನಾನು ಕೊಡ್ಬೋದಾಗಿತ್ತಲ್ಲ. ಹೋಗ್ಲಿ, ಅಳಿಯ ಅಂತ ನೀವಿದ್ದೀರ, ನಿಮ್ಮನ್ ಬೇಡ ಬುಟ್ಟಾಕಿ ಹೊಟ್ಟೆ ಲುಟ್ಟಿದ ಮಗಳ ಮೇಲೂ ಹಾಗೆ ಸಾಧಿಸೋದು ಅಂದ್ರೆ ಇದ್ಯಾವ ನ್ಯಾಯ ದೇವರು? ಕಿತ್ಬಂದಾಯ್ತದೆ. ಯಾಕ್ಲ ಇವತ್ತು ಇಷ್ಟು ಬಿರ್ಸಾಗದೆ ಏಟು? ಇನ್ನೇನ್ ದೇವ್ರು, ಆಟ ಮಾಡಕ್ಕೂ ಒಂದ್ ಇತಿಮಿತಿ ಬೇಡವ್ರ? ನೋಡಿದ್ರ ಚಿಕ್ಕ ಅವ್ರ ಕೆನ್ನೆ ಒಳ್ಳೆ ಬಾತ್ಕೊಳ್ಳಿ ಹೊಟ್ಟೆ ಉತ್ಕೊಂಡಂಗ್ ಊತ್ಕೊಂಡ್ಬಿಟ್ಟದೆ, ಹಂಗ ಹಾಕೊಂಡ್ ಜಡಿಯೋದು. ಕ್ಷಮಿಸ್ಬಿಡ್ಲ, ಅವನ್ ಮ್ಯಾಗಿನ ಕೋಪಕ್ಕೆ ನಿಂಗ್ ಹೊಡೆದ್ಬಿಟ್ಟೆ. ಅವನು ಅಂದ್ರೆ ಇನ್ಯಾವಲ್ಲ, ಆ ಮುದಿಯ, ಅದೇ ನಮ್ ಮಾವ. ಅವನಿಗೆ ಉಳ್ಳಿ ಖಾರ ಕುಡಿಸ್ಬೇಕು ಅಂತ ನಾನು ಕಾಯ್ತಾನೇ ಇವ್ನಿ.